ನೋಡ್ರಿ ಫ್ರೆಂಡ್ಸ್, ಭಾಳ ಇಬ್ಬನಿ ಬಿದ್ದೈತ್ರಿ. ನಾವು ಶಾಪ್ಗೆ ಹೊಂಟಿದ್ದೀವಿ. ಸೊ ಇಬ್ಬನಿ ಯಾವ ಥರ ಬಿದ್ದಿದೆ ಅಂತೇಳಿ ನೋಡಿ. ಸೊ ನೋಡ್ರಿ, ಇದು ಪೂರ್ತಿ ಹೊಳಿ ತುಂಬಿದೆ, ಆದರೂ ಇಬ್ಬನಿ ಇದು ಕಾರಣ. ಸೊ ನೋಡ್ಲಿಕ್ಕೆ ಮಸ್ತ್ ಕಾಣ್ತಾ ಇದೆ ಫ್ರೆಂಡ್ಸ್, ಬನ್ನಿ ನೋಡ್ಬಂತೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಬ್ಬನಿ ಹೇಗೆ ಬಿದ್ದಿದೆ ಇಲ್ಲಿ. ಸೊ ಭಾಳ ಕೆಟ್ಟ ಚಳಿ ಐತ್ರಿ. ಸೊ ಇಬ್ಬನಿ ಕೂಡ ನೋಡಿ ಇಲ್ಲಿ ಹೊಳೆ ಹತ್ರ ಹೇಗಿದೆ. ಸೊ ಮಸ್ತ್ ಯೂಸ್ ಬರ್ತಾ ಇದೆ ಫ್ರೆಂಡ್ಸ್. ಸೊ ನೋಡಲಿಕ್ಕೆ ಮಸ್ತ್ ಖುಷಿ ಸಿಗ್ತಾ ಇದೆ. ಸೊ ತೋರಿಸ್ತೀನಿ ಬನ್ನಿ ನೋಡಿ ಗೈಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಬಹಳ ಈ ಕಡೆ ಚಳಿ ಭಾಳ ಐತ್ರಿ. ಸೊ ಚಳಿ ಭಾಳ ಇದಕ್ಕೆ ಸೊ ಇದೆಲ್ಲ ಅದೇನಂತಾರೆ ಮುಖ ಹೊಡಿತಾ ಇದೆ. ಸೊ ಚಳಿಗಾಲ ಭಾಳ ಕೆಟ್ಟ ಚಳಿ ಐತ್ರಿ ನಮ್ಮ ಉತ್ತರ ಕನ್ನಡದಾಗ. ಅಂದರೆ ನಮ್ಮ ಬೆಳಗಾವಿ ಕಡೆ ಭಾಳ ಅತಿ ಚಳಿ ಐತ್ರಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ, ಸೊ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ, ಸಿದ್ಧಾರೂಢ ಮಠದ ಜಾತ್ರೆ. ಸೊ ನಮ್ಮೂರ ಜಾತ್ರೆ ಹೇಗೈತಿ ಅನ್ನೋದನ್ನ ತೋರಿಸ್ತೀನಿ ಬ್ಲಾಗಲ್ಲಿ. ಸೊ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ ಬನ್ನಿ. ಇಲ್ಲಿ ನೋಡ್ರಿ ಗೈಸ್, ನಮ್ಮ ಸಾಹೇಬ ಮೊಬೈಲ್ ಹಿಡ್ಕೊಂಡು ಕುಂತಿದ್ದಾನೆ. ಸೊ ನಿದ್ದೆ ಬಂದಿತ್ತು ಅಂತ ಹೇಳ್ತಾ ಇದ್ದಾನೆ. ಸೊ ಆದರೂ ಇನ್ನೂ ತನಕ ಮಲ್ಕೋವಲ್ಲ. ಸೊ ಇಲ್ಲಿ ನೋಡ್ರಿ JCB ಇದೆ, ಈ JCB ಡ್ರೈವರ್ ಇವನು ಅಂತ ಹೇಳ್ತಾ ಇದ್ದಾನೆ. ಸೊ ಬನ್ನಿ ಜಾತ್ರೆಗೆ ಹೋಗೋಣ. ಬರೀ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಜಾತ್ರೆಗೆ. ಬನ್ನಿ, ನೀವು ಬನ್ನಿ ನಿಮ್ಮ ಜೊತೆಗೆ. ಡೈರೆಕ್ಟ್ ಅಲ್ಲಿ ಸಿದ್ಧಾರೂಢ ಮಠಕ್ಕೆ ಹೋಗಿ ಭೇಟಿ ಆಗೋಣ. ಓಕೆ ಬನ್ನಿ. ಸೊ ನೋಡ್ರಿ ಫ್ರೆಂಡ್ಸ್, ಇವಾಗ ಫೈನಲ್ ನಾವು ಬಂದ್ಬಿಟ್ಟು ಜಾತ್ರೆಗೆ. ಸೊ ಇಲ್ಲಿ ನೋಡಿ ಬಳೆಗಳಿದಾವೆ. ಸೊ ನೋಡ್ರಿ, ಸೊ ಮುಂದೆ ಇನ್ನೂ ಹೋಗೋಣ ಬನ್ನಿ. ಸೊ ನೋಡ್ರಿ, ಇವಾಗ ಫುಲ್ ಚೇಂಜ್ ಇದೆ. ಸೊ ನೋಡಿ ಫ್ರೆಂಡ್ಸ್, ಚಿಕ್ಕ ಮಕ್ಕಳ ಆಟ ಕೂಡ ಇಲ್ಲಿ ಆಗ್ತಾ ಇದೆ. ಸೊ ಭಾಳ ಅನಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಸೊ ಪಬ್ಲಿಕ್ ಕೂಡ ಭಾಳ ಇದೆ. देखिए गाइस कैसा दिख रहा है. ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ಸಿದ್ಧಾರೂಢ ಮಠ. ಸೊ ಲೈಟಿಂಗ್ ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡಿ ಪಬ್ಲಿಕ್ ಕೂಡ ಭಾಳ ಇದೆ. ಇಲ್ಲಿ ಊಟ ಕೂಡ ಅಡುಗೆ ಕೂಡ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಟ್ರೈ ಮಾಡೋಣ ಇವಾಗ ಊಟ ಮಾಡಲಿಕ್ಕೆ. ನೋಡಿ ಸೊ ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಾ ಇದೆ, ಬಹಳ ಕಾಣ್ತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಾ ಇದೆ ನಮ್ಮ ಸಿದ್ಧಾರೂಢ ಮಠ ನೋಡಿ. ಸೊ ಇವಾಗ ಇಲ್ಲಿ ಅಡಿಗೆ ವಗೇರಾ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಊಟ ಮಾಡೋಣ, ನೀವು ಊಟ ಮಾಡೋಣ, ಬನ್ನಿ ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಸಿದ್ಧಾರೂಢ ಮಠದ ಜಾತ್ರಾ ಮಹೋತ್ಸವದ. ಸೊ ನಾಳೆ ಅಂದರೆ ರವಿವಾರ ತೇರಿದೆ. ಸೊ ಇದೆ ತೇರು. ನೋಡಿ ಫ್ರೆಂಡ್ಸ್, ಸೊ ಎಂಟ್ರೆನ್ಸ್ ಹೆಂಗಿದೆ ನಮ್ದು ಸಿದ್ಧಾರೂಢ ಮಠದ. ನೋಡಿ ಫ್ರೆಂಡ್ಸ್, ನಮ್ಮ ಊರ ಸಿದ್ಧಾರೂಢ ಮಠ ಆಗಿದೆ.
ನಾನು ಹೊಲದಾಗ ಒಕ್ಕಲ್ತನ ಮಾಡ್ತೀನಿ, ಒಂದು ದಡ್ಡಿ ಕಟ್ಟೀನಿ, ಅಂದ್ರೆ ದನಗಳನ್ನು ಕಟ್ಟುವಂತ ಒಂದು ಶೆಡ್ ಮಾಡೀನಿ. ಅಲ್ಲಿ ಒಂದು 16 ದನ ಕಟ್ಟಿರ್ತೀನಿ. ನಾ ದಿವಸ ಹೋಗಿ ಅದಕ್ಕೆ ಮೇವು ನೀರು ಕುಡಿಸಿ ಬರ್ತಿರ್ತೀನಿ. ದಿವಸ ಹೋದ ಸಂದರ್ಭದಾಗ 9 ಹೊರಗೆ ಮೇಯಕ್ ಹೋಗಿರ್ತಾವು. ಒಂದ ದಡ್ಡ್ಯಾಗ ಒಂದ ಗುಡ್ಸೋದಾಗಿರ್ತೈತಿ. ಒಂದ ಐತಿ ಕೂಡ, ಅದಕ್ಕೇನ್ ಹಾಕೋದು ನೀರು, ಅದಕ್ಕೇನ್ ಕುಡಿಸೋದು ನೀರು, ಅದಕ್ಕೇನ್ ಮೇವು ಹಾಕೋದು ಅಂತೇನ ಹಂಗ ನಾ ಬರೋದಿಲ್ಲ. ಒಂದಕ್ಕಾದ್ರೂ ಏನ್ ಚಾಕ್ರಿ ಮಾಡ್ಬೇಕು ನಾ ಮಾಡೇ ಬರ್ತೇನ್ರಿಪ್ಪ ಅಂತೇಳಿ ನನಗೆ ತಿಳಿದಷ್ಟು ನಾ ಹೇಳಿ ಕುಂತಾವ. ಅಂದ್ರೇನು ಬಂದಿಲ್ಲ ಅಂತ ಮಾತಾಡ್ಬಿಟ್ಟು ಕೆಳಗಿಳದಕ್ಕಿ ನಾವು ಒಬ್ಬ ಓದಿನಲ್ಲಿ ಮಾತಾಡಂತ ಹೇಳ್ದಂಗ ಲೇವನ ಒಕ್ಕಲ್ತನ ಮಾಡೋ ರೈತ ಇಟ್ಟು ಚಲೋ ಉದಾಹರಣೆ ಕೊಟ್ಟು ಹೇಳ್ತಾನ. ಅಂದ್ರೆ ನಾ ಯಾಕೆ ಮಾತಾಡಬಾರ್ದು ಅಂತ ಮಾತಾಡಕ್ಕಂತ ಅದೇನ ಹೇಳ್ತಾರ. ನೋಡ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಮತ್ತೆ ನಾಳೆ ಏನಿದೆ ಜಗ್ಗುವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಫುಲ್ ಪಬ್ಲಿಕ್ ಇದೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಫ್ರೆಂಡ್ಸ್. ಸೊ ಮತ್ತೆ ನಾಳೆ ಸಿಗೋಣ. ಬಾಯ್, ಟೇಕ್ ಕೇರ್.